ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಹಾ ನಾನ್ ಬಂದಾಯ್ತಲ್ಲ, ನಾನ್ ಬಂದ್ ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು? ನೀವ್ ಬನ್ನಿ ಅಂತ ಕರೆದವ್ರು ನಾನು ಬರೋದಿಲ್ವಾ? ಅಥವಾ ನೀವು ಕರೆದ್ರಿ ಅನ್ಬಿಟ್ಟು ನಾನು ಬರ್ದೇ ಇರ್ತೀನ? ಆತ್ಮಾನಂದ. ಆಡಳಿತ ಪಕ್ಷದ ನಿಮ್ಮ ತಮ್ಮ ಇದ್ದಾರಲ್ಲ, ಅವ್ರಿಗೆ ಕನ್ನಡನ ಓದಕ್ಕೂ ಸರಿಯಾಗಿ ಬರಲ್ಲ. ಅದು ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಭಿನ್ನಾಭಿಪ್ರಾಯ ರಾಜ್ಯದಾದ್ಯಂತ ಚರ್ಚೆ ಆಗುತ್ತೆ. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಕಂಡಂಥ OBC ಸಮುದಾಯದ ಅತ್ಯುನ್ನತ ನಾಯಕರು, ಅವರ ಮಕ್ಕಳು ಏನಾಗ್ತಿದೆ ಅಂತ ತಿಳ್ಕೊಳ್ಬಹುದು ಅಂತ ನಾನು ಅನ್ಕೋತೀನಿ. ಏನು ಸರ್ ಭಿನ್ನಾಭಿಪ್ರಾಯ? ಏನು ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನೋ ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು. ಒಬ್ಬರಿಗೊಬ್ರು ಮಾತಾಡ್ಕೊಳ್ಳೋ ನಾವೆಲ್ಲರೂ ಕಡೆ ಉಸಿರಿರೋವರೆಗೂ ನಾವು ಅಣ್ಣ ತಮ್ಮಂದಿರೇ. ಅದು ನಾವು ಯಾರೂ ಕೂಡ ಆ ಮಾತುಗಳನ್ನು ಅದಕ್ಕಿಂತ ದೊಡ್ಡ ಮಾತು ಆಡಬಾರ್ದು, ಅದಕ್ಕಿಂತ ಸಣ್ಣ ಮಾತು ಕೂಡ ಆಡಬಾರ್ದು. ಯಾಕಂದರೆ ನಮ್ಮ ಅಪ್ಪ ಅಮ್ಮವರು ನಮಗೆ ತ್ಯಾಗ ಮಾಡಿದ್ದಾರೆ, ನಮಗೆ ಈ ಮಟ್ಟಕ್ಕೆ ತಂದಿದ್ದಾರೆ, ಅವರ ಹೆಸರುಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ತಮ್ಮವ್ರಿಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಒಂದು ಪಕ್ಷದಲ್ಲಿ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಅದನ್ನು ಒಂದು ಸ್ವಲ್ಪ ಕೆಲವು ಇತಿಮಿತಿಗಳು ಎಲ್ಲರೂ ಕೂಡ ಬೃಹಸ್ಪತಿಗಳಾಗೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಎಲ್ಲರೂ ಕೂಡ ಆ ಒಂದೇ ಸರಿಗೆ ಎಲ್ಲದನ್ನೂ ನಾನು ಕಲಿತೀನಿ ಅಂತಕ್ಕಂಥದ್ದಲ್ಲ. ಬಟ್ ಅವರಿಗೆ ಒಂದು ಸ್ಥಾನ ಸಿಕ್ಕಾಗ ಒಂದು ಸ್ವಲ್ಪ ಇನ್ನೊಂದು ಚೂರು ತಾಳ್ಮೆ ಬೇಕಿತ್ತು, ಅವರಿಗೆ ಇನ್ನೊಂದು ಸ್ವಲ್ಪ ತಿಳುವಳಿಕೆ ಬೇಕಿತ್ತು, ಒಂದು ಸ್ವಲ್ಪ ಇನ್ನೂ ಇಲ್ಲ ನಂದು. ಬಟ್ ಅವರೇ ಒಪ್ಕೊಂಡಿದ್ದಾರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅದು ಯಾವುದೋ ಕಾರಣಕ್ಕೆ ಅವನೊಂದು ಸ್ವಲ್ಪ ಈ ಸ್ಕೂಲು ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಕಡಿಮೆ. ಬಟ್ ಹಾಗಂತ ಹೇಳಿ ನಾನು ಅವಕಾಶ ಅವನಿಗೆ ಸಿಕ್ಕಿದ್ದಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕ್ಷೇತ್ರದ ಜನನೇ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಮ್ಮ ತಮ್ಮನಿಗೆ ಬಂಗಾರಪ್ಪನವರ ಮನೆತನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದನ್ನು ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ಅವ್ರಿಗೆ ಸರ್ವಿಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ತಮ್ಮ ಮಾಡಲಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.